ನಮಸ್ಕಾರ ಸ್ನೇಹಿತರೆ. ಜೈ ಶ್ರೀ ಕೃಷ್ಣ, ಜೈ ಶ್ರೀರಾಮ್, ಹರಿ ಓಂ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಂತ ನಾವು ನಂಬಿದ್ದೇವೆ. ಆರ್ಥಿಕ ಸಮಸ್ಯೆಯನ್ನು ದೂರ ಮಾಡಲು ಲಂಕಾಪತಿ ರಾವಣರು ಈ 4 ಗುಪ್ತ ವಿಷಯಗಳನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ವರ್ತಮಾನ ಸಮಯದಲ್ಲಿ ನೀವು ಸಹ ಯಾವುದಾದ್ರೂ ಹಣಕಾಸಿನ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೆ, ಹಣಕಾಸಿನ ಸಮಸ್ಯೆ ಇದ್ದರೆ, ಹಣಕಾಸಿಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯಗಳಲ್ಲಿ ನೀವು ಬಳಲ್ತಾ ಇದ್ದರೆ, ತುಂಬ ಕಷ್ಟ ಶ್ರಮ ಪಟ್ಟ ನಂತರವೂ ನಿಮ್ಮ ಖರ್ಚುಗಳು ಹೆಚ್ಚಾಗ್ತಾ ಇದ್ದರೆ, ಇಲ್ಲಿ ಕೆಂಪು ಪುಸ್ತಕ ರಾವಣ ಸಂಹಿತ ಮತ್ತು ಅರುಣ ಸಂಹಿತ ಪುಸ್ತಕದಲ್ಲಿ ಜ್ಯೋತಿಷ್ಯ ಮತ್ತು ತಂತ್ರಕ್ಕೆ ಸಂಬಂಧಪಟ್ಟಂತೆ ಧನ ಪ್ರಾಪ್ತಿಯ ಸಾವಿರಾರು ಉಪಾಯಗಳನ್ನು ತಿಳಿಸಿದ್ದಾರೆ. ಇಲ್ಲಿ ಈ ರೀತಿಯ ಒಂದು ನಂಬಿಕೆ ಇದೆ. ಈ ಉಪಾಯಗಳು ಅಪರೂಪವಾಗಿರುತ್ತವೆ. ಇದೇ ಉಪಾಯಗಳನ್ನು ಜ್ಯೋತಿಷ್ಯದ ಮಹಾನ್ ರಸಮಯ ಪುಸ್ತಕ ಅಂದರೆ ಕೆಂಪು ಪುಸ್ತಕದಲ್ಲೂ ಸಹ ವರ್ಣಿಸಿದ್ದಾರೆ. ಇಂದು ನಾವು ನಿಮಗೆ ಕೆಂಪು ಪುಸ್ತಕ ಅಥವಾ ರಾವಣ ಸಂಹಿತ ಪುಸ್ತಕದ ಮಾಧ್ಯಮದ ಮೂಲಕ 2 ರಿಂದ 3 ಉಪಾಯಗಳನ್ನು ತಿಳಿಸ್ತೀವಿ. ಇವುಗಳನ್ನು ಮಾಡೋದ್ರಿಂದ ನೀವು ನಿಮ್ಮ ಬಡತನ ಆಗಲಿ ದುಃಖ ತೊಂದರೆಗಳನ್ನು ದೂರ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಲಂಕಾಪತಿ ರಾವಣರನ್ನು ಜ್ಯೋತಿಷ್ಯ ಮತ್ತು ತಂತ್ರದ ವಿಖ್ಯಾತ ಅಂತ ತಿಳಿಯಲಾಗಿದೆ. ಇವರು ತಂತ್ರದ ಪ್ರಭಾವದಿಂದ, ತಂತ್ರದ ಪವಾಡಗಳಿಂದ, ತಂತ್ರದ ಪ್ರಯೋಗದಿಂದಲೇ ನವಗ್ರಹಗಳನ್ನು ಬಂಧಿಸಿ ಇಟ್ಟಿದ್ದರು. ಜೊತೆಗೆ ಶನಿಯ ಮೇಲೆ ಇವರು ತಮ್ಮ ಕಾಲುಗಳನ್ನು ಇಡುತ್ತಿದ್ದರು. ತಂತ್ರದ ಆಧಾರದ ಮೇಲೆ ನೀವು ನಿಮ್ಮ ಬಡತನ ದರಿದ್ರತೆಯನ್ನು ನಾಶ ಮಾಡಬಹುದು. ಇಲ್ಲಿ ಯಾವ ಮಾಹಿತಿಯನ್ನು ರಾವಣ ಸಂಹಿತಾದ ಅನುಸಾರವಾಗಿ ನಿಮಗೆ ತಿಳಿಸ್ಕೊಡ್ತಿದ್ದೇನೋ ಇದು ನಿಮ್ಮ ಬಡತನವನ್ನು ದೂರ ಮಾಡುತ್ತದೆ. ಇಲ್ಲಿ ಕೇವಲ ನಿಮಗೆ ನಂಬಿಕೆ ಇರಬೇಕಷ್ಟೆ. ನಂಬಿಕೆ ಇದ್ದರೆ ಕಲ್ಲಿನಲ್ಲೂ ಸಹ ನೀವು ದೇವರನ್ನು ಕಾಣಬಹುದು. ನಂಬಿಕೆ ಇಲ್ಲ ಅಂದರೆ ಏನೇ ಉಪಾಯಗಳನ್ನು ಮಾಡಿ ಪ್ರಯೋಗಗಳನ್ನು ಮಾಡಿದ್ರು, ನೀವು ಏನೇ ಕಾರ್ಯಗಳನ್ನು ಮಾಡಿದ್ರು ನಿಮಗೆ ರಿಸಲ್ಟ್ಗಳು ಸಿಗೋದಿಲ್ಲ. ನಂಬಿಕೆ ಇದ್ದಾಗ ಮಾತ್ರ ರಿಸಲ್ಟ್ಗಳು ಸಿಗುತ್ತವೆ. ಇಲ್ಲಿ ನೀವು ಏನು ಮಾಡಬೇಕಂತ ತುಂಬ ಗಮನವಿಟ್ಟು ಕೇಳಿರಿ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಸಿಗಲಿ. ಹಾಗೆ ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ಸ್ನೇಹಿತರೆ, ಇಲ್ಲಿ ನೀವು ಯಾವುದೇ ಉಪಾಯಗಳನ್ನು ಪ್ರಯೋಗಗಳನ್ನು ಮಾಡಿದ್ರು ಯಾರಿಗೂ ಸಹ ಅವುಗಳ ಬಗ್ಗೆ ಹೇಳಬೇಡಿ. ಆಗ ಮಾತ್ರ ಇವು ತಮ್ಮ ಪ್ರಭಾವವನ್ನು ತೋರಿಸುತ್ತವೆ. ಒಂದು ವೇಳೆ ಯಾರಿಗಾದರೂ ಇವುಗಳ ಬಗ್ಗೆ ಹೇಳಿಕೊಂಡು ಮಾಡಿದ್ರೆ ಇವು ತಮ್ಮ ರಿಸಲ್ಟ್ಗಳನ್ನು ತೋರಿಸುವುದಿಲ್ಲ. ತಕ್ಷಣವೇ ಇದರ ಪ್ರಭಾವ ನಾಶ ಆಗುತ್ತದೆ. ಸ್ನೇಹಿತರೆ, ರಾವಣ ಸಂಹಿತಾದ ಅನುಸಾರವಾಗಿ ಯಾವುದಾದ್ರೂ ಶುಕ್ರವಾರದ ದಿನ 125 ಗ್ರಾಮ್ದಷ್ಟು ಅಕ್ಷತೆಗಳನ್ನು ತೆಗೆದುಕೊಳ್ಳಿ. ಇದಾದ ನಂತರ 125 ಗ್ರಾಮ್ ಸಕ್ಕರೆಯನ್ನು ತೆಗೆದುಕೊಳ್ಳಿರಿ. ಇದಾದ ನಂತರ ಚೆನ್ನಾಗಿರುವಂಥ ಸ್ವಚ್ಛವಾಗಿರುವಂಥ ಒಂದು ಶುಭ್ರ ಬಣ್ಣದ ಕರ್ಚೀಪನ್ನು ತೆಗೆದುಕೊಳ್ಳಿ. ಈ ಚಿಕ್ಕ ಬಟ್ಟೆಯಲ್ಲಿ ಈ ಅಕ್ಷತೆಗಳನ್ನು ಹಾಕಬೇಕು. ಜೊತೆಗೆ ಸಕ್ಕರೆಯನ್ನು ಹಾಕಿ ಕಟ್ಟಬೇಕು. ಇಲ್ಲಿ ತಾಯಿ ಲಕ್ಷ್ಮೀದೇವಿಯನ್ನು ನೆನೆಯುತ್ತಾ ಮನೆಯಲ್ಲಿ ಸ್ಥಾಯಿ ರೂಪದಲ್ಲಿ ವಾಸ ಮಾಡಲು ಅವರ ಬಳಿ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನಿಮ್ಮಿಂದ ನಡೆದಿರುವಂಥ ಗೊತ್ತಿಲ್ಲದೆ ನಡೆದಿರುವಂಥ ತಪ್ಪುಗಳಿಗೆ ಕ್ಷಮೆ ಕೇಳಬೇಕು. ಇದಾದ ನಂತರ ಎಲ್ಲಿ ನದಿ ಹರಿಯುತ್ತಿರುತ್ತದೆಯೋ, ಎಲ್ಲಿ ಹೊಳೆ ಇರುತ್ತದೆಯೋ ಆ ಸ್ವಚ್ಛವಾದ ನೀರಿನಲ್ಲಿ ಈ ಗಂಟನ್ನು ವಿಸರ್ಜನೆ ಮಾಡಬೇಕು. ನೆನ್ಪಿಡಿ, ಯಾವುದೇ ಕಾರಣಕ್ಕೂ ಈ ಸಾಮಗ್ರಿಗಳನ್ನು ಕೊಳಚೆ ಅಥವಾ ಕೆಟ್ಟದಾಗಿರುವ ನೀರಿನಲ್ಲಿ ವಿಸರ್ಜನೆ ಮಾಡಬಾರದು. ಇವುಗಳನ್ನು ಚೆನ್ನಾಗಿರುವಂಥ ಶುದ್ಧವಾದ ನೀರಿರುವಂಥ ನದಿಯಲ್ಲಿ ವಿಸರ್ಜನೆ ಮಾಡಬೇಕು. ಇದರಿಂದ ತಕ್ಷಣವೇ ನಿಮಗೆ ಪಾಸಿಟಿವ್ ಆಗಿರುವಂಥ ರಿಸಲ್ಟ್ಗಳು ಸಿಗುತ್ತವೆ. ರಾವಣ ಸಂಹಿತಾದಲ್ಲಿ ತಿಳಿಸಿರುವಂಥ ಈ ಉಪಾಯದಿಂದ ವ್ಯಕ್ತಿಯ ಬಡತನ ದರಿದ್ರತೆ ದೂರ ಆಗುತ್ತದೆ. ಇಲ್ಲಿ ಅಕ್ಷತೆಗಳು ವ್ಯಕ್ತಿಯ ಬಡತನವನ್ನು ದೂರ ಮಾಡುತ್ತವೆ. ಇಲ್ಲಿ ಸಕ್ಕರೆ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಇಲ್ಲಿ ಬಿಳಿ ಬಣ್ಣವು ತಾಯಿ ಲಕ್ಷ್ಮೀದೇವಿ ಮತ್ತು ಶುಕ್ರಗ್ರಹವನ್ನು ತನ್ನತ್ತ ಆಕರ್ಷಣೆ ಮಾಡುತ್ತದೆ. ಇಲ್ಲಿ ಶುಕ್ರಗ್ರಹವನ್ನು ಮನುಷ್ಯನ ಜೀವನದ ಧನ ಸಂಪತ್ತಿನ ಕಾರಕ ಗ್ರಹ ಅಂತ ತಿಳಿಯಲಾಗಿದೆ. ಹಾಗಾಗಿ ಈ ಮೊದಲನೆಯ ಪ್ರಯೋಗವನ್ನು ಮಾಡಿ ನೋಡಿ, ಖಂಡಿತವಾಗಿ 100% ಆಗಿ ರಿಸಲ್ಟ್ ಸಿಗುತ್ತೆ. ಇನ್ನು 2ನೆಯ ಪ್ರಯೋಗ ಏನಿದೆ ಅಂದರೆ, ಒಂದು ವೇಳೆ ನಿಮ್ಮ ಬಳಿ ಅವಶ್ಯಕತೆಗೆ ತಕ್ಕಂತೆ ಹಣ ಇಲ್ಲ ಅಂದರೆ, ನೀವು ಸುಖವಾಗಿ ಜೀವನವನ್ನು ನಡೆಸಲು ಇಷ್ಟಪಡ್ತಾ ಇದ್ದರೆ, ಇಲ್ಲಿ ಯಾವುದಾದ್ರೂ ಒಂದು ದಿನ ರಾತ್ರಿ ಸಮಯ ಆಗಿರಬೇಕು. ಒಂಟಿಯಾಗಿ 4 ದಾರಿಗಳು ಕೂಡಿರುವಂಥ ಸ್ಥಾನದಲ್ಲಿ ಹೋಗಬೇಕು. ಇಲ್ಲಿ ನಿಮ್ಮ ಜೊತೆ 7 ಕಪ್ಪು ಮೆಣಸಿನಕಾಳುಗಳನ್ನು ತೆಗೆದುಕೊಂಡು ಹೋಗಿರಬೇಕು. ಸ್ನೇಹಿತರೆ, ತಂತ್ರದಲ್ಲಂತೂ ಕಪ್ಪು ಮೆಣಸಿನಕಾಳುಗಳನ್ನು ಹೆಚ್ಚಾಗಿ ಬಳಸುತ್ತಾರೆ. ಇದರ ಪ್ರಭಾವ ಯಾವತ್ತಿಗೂ ವಿಫಲವಾಗಿ ಹೋಗೋದಿಲ್ಲ. ಹಾಗಾಗಿ ಇಲ್ಲಿ 7 ಕಪ್ಪು ಮೆಣಸಿನಕಾಳುಗಳನ್ನು ತೆಗೆದುಕೊಂಡ ನಂತರ 7 ಬಾರಿ ನಿಮ್ಮ ಶರೀರದಿಂದ ಇವುಗಳನ್ನು ಇಳಿಸಬೇಕು. ನಂತರ ಇವುಗಳನ್ನು
4 ದಿಕ್ಕಿನಲ್ಲಿ ಇವುಗಳನ್ನು ಎಸೆಯಬೇಕು. ಒಂದು ಕಾಳನ್ನು ಮೇಲೆ, ಒಂದು ಕಾಳನ್ನು ಕೆಳಗೆ ಎಸೆಯಬೇಕು. ಇನ್ನು ಉಳಿದಿರುವಂಥ ಒಂದು ಕಾಳನ್ನು ಕೈಯಲ್ಲಿಟ್ಕೊಂಡು ಬಡತನ ದೂರ ಮಾಡಿ ಅಂತ ಪ್ರಾರ್ಥನೆ ಮಾಡಿ ಎಲ್ಲಾದರೂ ಒಂದು ಕಡೆ ಎಸೆಯಬೇಕು. ಖಂಡಿತವಾಗಿ ಈ ಉಪಾಯದಿಂದ ಆಕಸ್ಮಿಕ ಧನ ಸಂಪತ್ತಿನ ಪ್ರಾಪ್ತಿಯಾಗುತ್ತದೆ. ಜೀವನದಲ್ಲಿ ನಡೆಯುತ್ತಿರುವಂಥ ಎಲ್ಲ ಪ್ರಕಾರದ ಸಮಸ್ಯೆಗಳು ದೂರ ಆಗುತ್ತವೆ. ವಿಡಿಯೋ ಪ್ರಾರಂಭದಲ್ಲಿ ನಾವು ನಿಮಗೆ ತಿಳಿಸಿದ ಹಾಗೆ ನಂಬಿಕೆ ಇದ್ದರೆ ಮಾತ್ರ ಇವು ನಿಮಗೆ ಫಲವನ್ನು ಕೊಡುತ್ತವೆ. ಕಪ್ಪು ಮೆಣಸಿನ ಕಾಳುಗಳಲ್ಲಿ ತಾಯಿ ಕಾಳಿ ಮಾತೆಯ ಶಕ್ತಿಗಳ ವಾಸ ಇದೆ ಅಂತ ತಿಳಿಯಲಾಗಿದೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂಥ ಹಲವಾರು ಸಮಸ್ಯೆಗಳನ್ನು ಇವು ದೂರ ಮಾಡುತ್ತವೆ. ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಕೊರತೆ ಇದ್ದರೆ ಅದರಲ್ಲಿ ವೃದ್ಧಿಯಾಗುವಂತೆ ಇವು ಮಾಡುತ್ತವೆ. ಪೂರ್ತಿಯಾದ ನಂಬಿಕೆಯಿಂದ ಈ ಉಪಾಯವನ್ನು ಮಾಡಿ ಯಾರಿಗೂ ಸಹ ಇವುಗಳ ಬಗ್ಗೆ ಹೇಳಬಾರದು. ಕೇವಲ 7 ದಿನಗಳ ಒಳಗಡೆ ಇವುಗಳ ರಿಸಲ್ಟ್ಗಳು ನಿಮಗೆ ಸಿಗುತ್ತವೆ. ಯಾವುದಾದ್ರೂ ಒಂದು ಮಾಧ್ಯಮದ ಮೂಲಕ ಧನ ಪ್ರಾಪ್ತಿಯಾಗುತ್ತದೆ. ನೌಕರಿಯಲ್ಲಿ ಪ್ರಮೋಷನ್ಗಳನ್ನು ಪಡಿತೀರಾ. ಯಾವ ಉದ್ದೇಶದಿಂದ ಕಪ್ಪು ಮೆಣಸನ್ನು ಎಸೆದಿರ್ತೀರೋ ಖಂಡಿತವಾಗಿ ಆ ಮನಸ್ಸಿಚ್ಛೆ ಈಡೇರುತ್ತದೆ. ಈ ಚಿಕ್ಕ ಮಾಹಿತಿ ನಿಮ್ಮ ಜೀವನದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾವು ನಂಬಿದ್ದೇವೆ. ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿರಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.